ಮೊನ್ನೆ ಯಾವುದೋ ಕನ್ನಡ ಇದು ಚಲನಚಿತ್ರೋತ್ಸವ ನಡೀತು. ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗ ನಾನು ಅದಕ್ಕೊಂದ್ಸರಿ ಚೇರ್ಮನ್ ಆಗಿದ್ದೆ. ಹಿಂದೆ ಇವರು ಆಗಕ್ಕೆ 2 ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ. ನಾನು ನಡೆಸಿದ್ದೀನಿ. ಅವಾಗೂ ಬಂದಿಲ್ಲ ಯಾರು. ಅದ್ರ ಹಿಂದೆನೂ ನಡೆಸಿದ್ದಾರೆ, ಅವಾಗೂ ಯಾರು ಬಂದಿಲ್ಲ. ಅವ್ರ ಸಿಸ್ಟಮೇ ಹಂಗೆ. ಈ ನಮ್ಮ DK ಶಿವಕುಮಾರ್ ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರು ಸುದೀಪ್ ಯಾರು ಇದಾರಲ್ಲ ಅವ್ರಿಗೆಲ್ಲ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ. ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ಟ್ ಟೈಟ್ ಮಾಡಕ್ಕೆ? ಮತ್ತೆ ಇನ್ನೇನ್ ಮಾಡ್ಬೇಕು? ನಾವೇನ್ ದುಡ್ಡು ಕೊಡ್ತೀರಾ? ಅಶೋಕಣ್ಣ ಇನ್ನೇನ್ ಮಾಡ್ಬೇಕು ಹೇಳು? ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? ನೀವು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? 8 ಕೋಟಿ ಖರ್ಚು ಮಾಡಿದ್ದೀರಾ. ಹೌದು, ನೀವು ಅವ್ರಿಗೆ ಕನ್ನಡ ಹೇಳ್ತಾ ಇದಾರೆ, ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಹೋರಾಟ ಮಾಡಿದ್ರು ತಪ್ಪು ಬರಲ್ಲ. ಅದಕ್ಕೆ ನೆಟ್ಟು ಬೋಲ್ಟ್ ಟೈಟ್ ಮಾಡೋದ ಅಲ್ಲ, ಬರಲ್ಲ. ಹಾಕ್ಬೇಕಾ? ಜಲದ ಹೋರಾಟ ಮಾಡಿದ್ರು ಬರಲ್ಲ. ಇನ್ನೇನ್ ಮಾಡ್ಬೇಕು? ಸಂವಿಧಾನ ರಕ್ಷಕರು ಏನಾಗ್ತದೆ ಸರ್? ಯಾವ ರೀತಿ ಹಕ್ಕನ್ನು ಕಾಪಾಡ್ತಿದ್ದಾರೆ, ಯಾವ ರೀತಿ ಸಂದೇಶ ಮಾತೆ ಸೌಜನ್ಯ ನಿಮ್ಮ ಹತ್ರ ಭಾಷೆ ಹೋರಾಟ ಈ ರೀತಿ ನೇರವಾಗಿ ಈ ರೀತಿ ಹೆದರಿಕೆ ಬೆದರಿಕೆ ಕೊಡುವಂತ ಸರ್ಕಾರದ ಹೆದರಿಕೆ ಆಗ್ತಾರಂದ್ರೆ ಅವರು ಸುಮ್ಮನೆ ಹಿಂಗಂದ್ರೆ ಜನ ಬರ್ತಾರೆ. ನಿಂತ್ಕೊಂಡ್ರೆ ಸಾರ್ವಜನಿಕವಾಗಿ ನಿಂತ್ಕೊಂಡ್ರೆ ಬಂದ್ರೆ ಈ ಸರ್ಕಾರ ನೋಡುವ ಇಷ್ಟ ಬಂದಂಗೆ ನಡ್ಕೋಬೋದಾ? ಮಾತಾಡ್ಬೋದಾ? ಇದು ಮಾಡ್ರಪ್ಪ ನೋಡೋಣ. ಇವರಿಂದ 10 ಜನ ಬರ್ತಾರೆ. ಕನ್ನಡವೇ ಉಸಿರು. ಅದ್ರ ಮೇಲೆ ಅವ್ರ ಮಾತಿಗೆ ಅಡಚಣೆ ಮಾಡೋದ ಸಮರ್ಥಿಸ್ಕೋತಾರ. ಬೆದರಿಕೆ ಆಯ್ತು. ಮಾತಾಡಿ ಸವಾಲ್ ತರ್ತೀನಿ. ಇವತ್ತು ರಾಜ್ಯಪಾಲರ ಒಂದು ಭಾಷಣ ಇದೆ. ರಾಜ್ಯಪಾಲರಿಗೆ ಬಾಯಲ್ಲಿ ನಾವು ಏನ್ ಹೇಳ್ತೀವಿ ಅದೆಲ್ಲ ನಡೆಯುವಂಥದ್ದು ನಡಿಬೇಕು, ಗೌರವವಾಗಿ ನಡಿಬೇಕು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು. ಬಿಜೆಪಿ ಕನ್ನಡಿಗರು ಬರಲ್ವಾ? ಮೇಕೆದಾಟು ಕಾಂಗ್ರೆಸ್ ಅವರ ಹೋರಾಟ, ಕರ್ನಾಟಕದ ಕಾಂಗ್ರೆಸ್ ಹೋರಾಟ, ಅಶ್ವತ್ಥ ನೀವು ಮತ್ತೆ ಯಾಕೆ ಮಾತಾಡ್ತೀವಿ?
ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾತಾಡೋದು ಕೂತ್ಕೊಳ್ಳಿ. ನೀವು ಮಾತಾಡಿ. ನೀವು ಮಾತಾಡಿ. ಅಷ್ಟೇ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಜವಾಬ್ದಾರಿ ಸರ್ಕಾರ ಇದು. ಈಗ ಏನೋ ಫಿಲಂ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಫಿಲಂ ಫೆಸ್ಟಿವಲ್ ಮಾಡೋದಂತೆ ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿಭಟನೆ. ನಾವಿದ್ದಾಗೂ ದುಡ್ಡು ಕೊಟ್ಟಿದ್ದೀರಿ, ಅವರು ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಹೆಡ್ ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತಿರ್ಸ್ಬೇಕು, ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು, ಆ ಹೆಡ್ ಮಾಸ್ಟರ್ ಕೆಲಸ. ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು. ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಇವಾಗೆಲ್ಲ ಏನ್ ಹೇಳ್ತಾವ್ರೆ, ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ. ಆಮೇಲೆ ಇವರೊಂದು ವಾಟ್ಸ್ಆಪ್ ಬಿಟ್ರು, ನಾವ್ ಇಂಥವ್ರು ಕೊಟ್ಟಿದ್ದೀರಿ ಅಂತ. ಪೋಸ್ಟ್ ಅಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ. ಪೋಸ್ಟ್ ಅಲ್ಲಿ ಹಾಕ್ಬಿಟ್ಟು ಬರೋರಿಲ್ಲ. ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ನನ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ. ಅಲ್ಲಿ ನಾವು ಕಲಾವಿದರಿಗೆ ಗೌರವ ಕೊಡಬೇಕು. ನೋಡ್ರಿ, ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ, ಯಾರು ಬರ್ಲಿಲ್ಲ. ಯಾಕೆ ಬರ್ಬೇಕು? ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ? ಯಾರು ಬರ್ತಾರೆ? ಮೇಕೆದಾಟು ಬರೀ ಬರ್ಬೇಕು ಅಂತ ನೀವೇ ಯಾಕೆ ಧಮಕಿ ಹಾಕ್ತೀರಾ? ನೀವು ಅದನ್ನ ಕಾಂಗ್ರೆಸ್ ಪಕ್ಷಾತೀತವಾಗಿ ಯಾರೋ ಸಾಹಿತಿಗಳು, ಯಾರೋ ಕನ್ನಡ ಪರ ಹೋರಾಟಗಾರರು ಅವ್ರು ಮಾಡಿದ್ರೆ ಕನ್ನಡ ಪರ ಹೋರಾಟಗಾರರು, ದಲಿತ ಹೋರಾಟಗಾರರು ಹೋದ್ರು. ಕೂತ್ಕೊಂಡ್ರು, ಮೇಕೆದಾಟಲ್ಲಿ ಸ್ನಾನ ಮಾಡಿದ್ರು. ನಾನು ನೋಡಿದೆ ಅದನ್ನೆಲ್ಲ. ಯಾಕೆ ಮೇಕೆದಾಟು ಬಿಡಪ್ಪ, ನೀವು ನೋಡಿ, ನೀವು ಮೊದಲು ಪೊಲಿಟ್ ಆಗಿರೋ ನಾನು ಮೇಕೆದಾಟುಗೆ ಹೋಗಿ ನದಿಯಲ್ಲಿ ಕೂತ್ಕೊಂಡ್ರು, ನದಿಗೆ ಪೂಜೆ ಮಾಡಿದ್ರು, ಪಂಚೆ ಹಾಕ್ಬೇಕು. ಅದೇ ಅವರೆಲ್ಲ ಫೋಟೋ ಶೋಟೋ ಆಯ್ತು. ಅದು ಚಲನಚಿತ್ರ ಅದನ್ನ ನಾನು ಹೇಳ್ತಾ ಇರೋದು. ಇದು ಅವ್ರ ಕಾರ್ಯಕ್ರಮ, ಡಿ.ಕೆ. ಶಿವಕುಮಾರ್ ಅವ್ರ ಕಾರ್ಯಕ್ರಮ. ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಕಾರ್ಯಕ್ರಮ. ವಾಟ್ ಈಸ್ ಡಿ.ಕೆ. ಶಿವಕುಮಾರ್ ಅಶೋಕ ಕಾರ್ಯಕ್ರಮ. ನಾನು ಕೇಳಿದೆ, ನಾನು ಸಿದ್ದರಾಮಯ್ಯನವ್ರು ಕೇಳಿದೆ, ಅಸೆಂಬ್ಲಿಯಲ್ಲೇ ಕೇಳಿದ್ದೀನಿ, ಇಲ್ಲೇ ಕೇಳಿದ್ದೀನಿ. ಏನ್ ಸರ್ ನಿಮ್ ಫೋಟೋ ಒಂದು ಇಲ್ಲ, ಎಲ್ಲ ಡಿ.ಕೆ. ಶಿವಕುಮಾರ್ದೇ ಇದೆ ಅಂದ್ರೆ ಹೇಳಿದ್ರು. ಮತ್ತೆ ಪ್ರೋಗ್ರಾಮ್ ಅವ್ರದ್ದು ಅಲ್ಲಲ್ಲ, ಆಯ್ತು. ಅವ್ರು ನನ್ ಪ್ರೋಗ್ರಾಮ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಅವ್ರ ಮೇಲೆ ಸೇಡ್ ತೀರ್ಸ್ಕೊಂಡ್ರೆ ಯಾವ ನ್ಯಾಯ? ಕಲಾವಿದರಿಗೆ ನಾವು ದುಡ್ಡು ಕೊಡ್ತೀರಾ? ನಾವೇನು ಕೊಡಲ್ಲ. ಅವರು ನೋಡಿ, ಅವ್ರ ಎಲೆಕ್ಷನ್ ಬೇಕಾದಷ್ಟು ಜನ ಕಲಾವಿದರು ಕಾಂಗ್ರೆಸ್ಗೂ ಕ್ಯಾನ್ವಾಸ್ ಮಾಡಿದ್ದಾರೆ, ಬಿಜೆಪಿಗೆ ಮಾಡಿದ್ದಾರೆ, ಜನತಾದಳಕ್ಕೆ ಮಾಡಿದ್ದಾರೆ. ಅವ್ರು ಯಾವ ಟೈಮಲ್ಲಿ ಯಾರು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅದರಿಂದ ನೀವು ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದ್ರೆ ನೀವು ಟೈಟ್ ಮಾಡ್ಬೇಕಾಗಿರೋದು ಇಲ್ಲಿ ಸರ್ಕಾರಕ್ಕೆ. ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ, ಹಾಕೊಂಡಿದ್ರಲ್ಲ, ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ರು, ಎಲ್ಲರೂ ಒಂದ್ ತಿಂಗಳಿಗೊಂದ್ಸರಿ ಎಲ್ಲರೂ ಸಭೆ ಮಾಡ್ಬೇಕು, ಹೋಗಿ ಕುಂದುಕೊರತೆ ಸಭೆ ಮಾಡಬೇಕು ಪ್ರತಿ ತಿಂಗಳು, ಇದು ನನ್ನ ಪ್ರಮಾಣ ಅಂತ ಹೇಳಿದ್ರು. ಯಾವ ಮಂತ್ರಿನೂ ಹೋಗಿಲ್ಲ. ನನ್ನ ಹತ್ರ ರೆಕಾರ್ಡೇ ಇದೆ, ನನ್ನ ಹತ್ರ ವಿಜಯ ಕರ್ನಾಟಕ ಯಾವ್ದು ಬಂದಿತ್ತು. ಮಂತ್ರಿಗಳು ಒಂದೇ ತಿಂಗಳು ಹೋಗಿರೋದು, ಒಂದು ತಿಂಗಳು 80%, ಎರಡನೇ ತಿಂಗಳಲ್ಲಿ 32%, ಮೂರನೇ ತಿಂಗಳು ಪತ್ತೆ ಇಲ್ಲ, ಒಬ್ಬ ಮಿನಿಸ್ಟ್ರು ಪತ್ತೆ ಇಲ್ಲ. ಪಾಪ ಕಾಯ್ತಾ ಇದ್ದಾರೆ, ಮಂತ್ರಿಗಳಾಗಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ. ಏನೋ ಚೇಂಜ್ ಆತೈತೆ ಅಂತ. ರಾಜ್ಯಪಾಲ ಭಾಷೆ ಬಗ್ಗೆ ಮಾತಾಡಿ, ಚೇಂಜ್ ಆತೈತೆ ಅಂತ ರಾಜ್ಯಪಾಲ ಬಗ್ಗೆ ಮಾತಾಡಿ. ಅದೇ ರಾಜ್ಯಪಾಲರದೇ ನಾನು ಹೇಳ್ತಾ ಇರೋದು. ಬರ್ದಿದ್ದಾರೆ ಅದರಲ್ಲಿ. ಅಲ್ಲ, ಸುನೀಲ್ ಹೇಳಿದಾರಲ್ಲ, ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದ್ದಾರೆ. ಅರ್ಥ ಅದರಿಂದ ಇಲ್ಲಿ ನಮಗೆ ಅನ್ಸಿರೋದು, ನಾನೇನು ಜ್ಯೋತಿಷಿ ಅಲ್ಲ, ಜ್ಯೋತಿಷ್ಯ ನಾನೇನು ನಂಬೋದು ಇಲ್ಲ. ಆದ್ರೆ ಇಲ್ಲಿ ನಡೀತಾ ಇರೋದು ಪೂರ್ತಿ ಜ್ಯೋತಿಷ್ಯದ ಮೇಲೆನೆ ನಡೀತಾ ಇರೋದು ಇಡೀ ಸದನ. ನೆನ್ನೆ ನೋಡ್ತಾ ಇದ್ದೀನಿ, ಇದ್ಯಾವ್ದು 10-15 ಫಿಕ್ಸ್ ಮಾಡಿದ್ದಾರೆ. ಯಾಕೆ ಫಿಕ್ಸ್ ಮಾಡಿದ್ರಿ?
ಸಿದ್ದರಾಮಯ್ಯ ನೀವೇ ಫಿಕ್ಸ್ ಹೇಳಿದ್ದು ಮಾಡಿಲ್ಲ 10-15ಕ್ಕೆ 9 ಗಂಟೆಗೆ ಬೇಡ 10 ಮಾಡಿ ಅಂತ ಹೇಳಿ ಒಪ್ಪಿ ನೀವೇ ಅಲ್ಲಿ ಒಪ್ಪಿ ಆಗ್ತದ BSc ಅಲ್ಲಿ ಇವರು ಹೇಳಿದ್ದು 10 ಕಾಲಕ್ಕೆ ಮಾಡುವಂತ. ಅಲ್ಲ ನೀವು ನಂಬ್ತೀರಾ ತಾನೇ ಸರ್? ನೋಡಿ ಇಲ್ಲಿ ಫೋಟೋ ಇದೆ ಅವ್ರದೆಲ್ಲ ಯಾರ್ಯಾರು ಮಂತ್ರಿಗಳು 13% ಮಂತ್ರಿಗಳು 13% ಮಂತ್ರಿಗಳು 13% ಜನ ಮಾತ್ರ ಮಂತ್ರಿಗಳು ಜಿಲ್ಲಾ ಸಭೆಗಳನ್ನ ಮಾಡಿದ್ದಾರೆ. 13% ಉಳಿದವರೆಲ್ಲ ನಾಲಾಯಕ ಅಂತಾರ. ಈ ನೆನ್ನೆನೂ ಕೂಡ ಚರ್ಚೆ ಆಯ್ತು, ಇರ್ಲಿಲ್ಲ ಕರಿಮಣಿ ಮಾಲೀಕ ಇದೆ ಅರ್ಧ ಗಂಟೆ ಓಡ್ತು ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು. ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳ್ದ ನನ್ಗೆ ಗೊತ್ತಾಗಲ್ಲ, ಅದೇನೋ ಶನಿ ಪವರ್ಫುಲ್ ಅಂತೆ. ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ. ಅಜಯ್ನವರು ಗೌರವ ಇದೆ ಅವ್ರ ಬಗ್ಗೆ. ಅವ್ರು ಹೇಳ್ದ ಸಿಕ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ MLA ಅವಳು ಕೂಡ ಎದೋಳ್ರಪ್ಪ ಕೈ ಎತ್ತದ ನೋಡ್ರಮ್ಮ ಮಂಡ್ಯದು ಹೇಳ್ತಾನೆ ಅವ್ರ ಆಗತ್ತೆ, ಯೋಗ ಇದೆ ಅಂತ. ಅವ್ರಿಗೆಲ್ಲ ಯೋಗ ಇರೋದು, ನಿಮಗ್ ಯೋಗ ಇರೋದು ಆಕ್ಚುಲಿ. ನೋಡಿ ಇವತ್ತು ನಾನು ಹೇಳಿರ್ತೀನಿ, ಯೋಗ ನಿಮ್ಗೆ ಇರೋದು. ಅದಾದ್ರೆ ನೀವು ಅಲ್ಲಿರ್ತೀರಾ, ಇಲ್ಲ ಅಂದ್ರೆ ಇಲ್ಲೇ ವಿಷಯ ತೀರ್ಮಾನ ಮಾಡಿ. ಈಗ ನಿಮಗೆ ಅವಕಾಶ ಸಿಗಬೇಕು ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾವ್ರೆ ನೋಡಿದ್ದೀರಿ. ಅದು ಬಿಟ್ಟು ನೀವು ಅಲ್ಲೋಗ್ಲಿ ಅಂತಾನೆ, ಅದಕ್ಕೆ ನಮ್ಗೆ ಚೇಂಜ್ ಅಂತಾನೆ ನಾವು ಕಾಯ್ತಾ ಇದ್ದೀವಿ. ಚೇಂಜ್ ಆಗ್ಲಿ. ಆ ಕರಿಮಣಿ ಮಾಲೀಕ ಯಾರು ಅನ್ನೋದು ನಮಗೂ ರಾಜ್ಯಕ್ಕೆ ಬೇಕಾಗಿದೆ, ನಮ್ಗೇನಲ್ಲ, ರಾಜ್ಯಕ್ಕೆ ಬೇಕಾಗಿದೆ. ಆಡಳಿತ ಸುಗಮವಾಗಿ ನಡಿಬೇಕು, ಆಡಳಿತ ವ್ಯವಸ್ಥೆ ಸರಿ ಹೋಗ್ಬೇಕು. ಯಾರು ಈ ಕರ್ನಾಟಕದ ಒಂದು ಸುಭದ್ರ ಆಡಳಿತ ಕೊಡ್ತಾರೆ ಅನ್ನೋದು ಜನಕ್ಕೆ ಬೇಕಾಗಿದೆ ಇವತ್ತು. ಪ್ರತಿನಿತ್ಯನೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಇದೇ ಆಗೋದ್ರೆ ರಾಜ್ಯದ ಅಧಿಕಾರಿಗಳೇನ್ ಕೆಲಸ ಮಾಡ್ತಾರೆ? ನಿಮ್ಮ ಮನೆ ಯಾರು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ನಾನು ಈ ಯಾರು ಕಲಾವಿದರ ಮೇಲೆ ಇದ್ದಾರೆ ಅವ್ರ ಮೇಲೆ ಈ ತರದ ಹೇಳಿಕೆ ಒಳ್ಳೇದಲ್ಲ. ಭಾಷೆ ಒಳ್ಳೇದಲ್ಲ, ನಿಮ್ ಹೃದಯ ಒಳ್ಳೇದಿರ್ಬೋದು, ಆದ್ರೆ ಭಾಷೆ ಒಳ್ಳೇದಲ್ಲ. ನೆಟ್ಟು ಬೋಲ್ಡ್ ಟೈಪ್ ಮಾಡ್ತೀನಿ ಅಂದ್ರೆ ಬಹಳ ರಾಂಗ್ ಮೆಸೇಜ್ ಹೋಗ್ತದೆ, ಲಾಂಗ್ ಪೀರಿಯಡ್ಗೆ ಉಳ್ಕೊಂಡ್ಬಿಡ್ತದ. ನೋಡು ನಿಮ್ ಫ್ರೆಂಡ್ ಹೇಳ್ತಾ ಇದ್ದಾರೆ ನೋಡಿ ಸರ್, ಇಂಥ ಮುಗಿಸ್ಲಿ. ಈಗ ಭಾಷೆಗಳು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡಿ. ಈಗ ಅದರಿಂದ ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದ್ದೆ? ಏನ್ ಮಾಡ್ತಿದ್ದೆ ಹೇಳು. ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ದೀರಾ, ನಾನೇನ್ ಮಾಡಿದ್ದೀರಾ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋಣ. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರ್ಲಿಲ್ಲ. ಅಲ್ಲಿ PG ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು. ಇವತ್ತು ಆಸ್ಪತ್ರೆ ಯಾವ ಪರಿಸ್ಥಿತಿಗೆ ಒಂದು ICU ಇರ್ಲಿಲ್ಲ ಅಂತ ಗೊತ್ತು. ಮುಗಿಸ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ನಮಗೇನು ಅಭ್ಯಂತರ. ಯಾಕೋ ಅಶ್ವಥ್ ನಾರಾಯಣ ಅವರಿಗೆ ಅಶೋಕ ಸನ್ಮಾನ್ಯ ಅಧ್ಯಕ್ಷರೇ, ಸಮಾಧಾನ ನನಗೆ ನಾನು ಮುಗಿಸ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಇಂಟರ್ಫಿಯರೆನ್ಸ್ ನೀವೇ ಆಗಿರೋದು. ನನಗೆ ಮಾತಾಡ್ತಾ ಈ ಇದ್ರೆ ಸರ್ಕಾರ ಸಮಾಧಾನ ನನ್ನ ಸರ್ಕಾರವು ರಾಜ್ಯದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸೇರಿದಂತೆ ಸಮಗ್ರ ಅಭಿವೃದ್ಧಿ ಮಾಡ್ತೀರಿ. ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೀರಿ. ಈ ತರದ ಭಾವನೆಗಳನ್ನ ಹೇಳಿದ್ರು. ಇವತ್ತು ಆ ತರದ ಭಾವನೆ ಮಾಡುವಂತ ಒಂದೇ ಒಂದು ಕೆಲಸನೂ ಕೂಡ ಈ ಸರ್ಕಾರದಲ್ಲಿ ಆಗಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಸರ್ಕಾರದಲ್ಲಿ ನಾವಲ್ಲ, ಆ ಹಿಂದೆ ಇರುವಂತವರೇ ಬಹಳಷ್ಟು ಜನ ವಿರೋಧಿಗಳು. ಪ್ರತಿದಿನ ಕೆಲವರು ತೆಗೀರಿ ಅಂತಾರೆ, ಕೆಲವರು ಇರ್ಲಿ ಅಂತಾರೆ, ಕೆಲವರು ಬೇಗ 2.5 ವರ್ಷ ಮುಗಿದ್ರೆ ನಮ್ದು ಸೀಟ್ ಬರ್ತೈತೆ ಅಂತ ಬಹಳ ಜನ ಕಾದ್ಕೊಂಡಿದ್ದಾರೆ. 2.5 ವರ್ಷ ಬದಲಾವಣೆ ನಮ್ದು ಅಂತ. ಈ ಗೊಂದಲದಲ್ಲಿ ಏನಾಗ್ತಿದೆ, ಆಡಳಿತ ವ್ಯವಸ್ಥೆನೇ ಕುಸಿತೋಗಿದೆ, ಯಾರು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಹೇಳ್ದಲ್ಲ, ಸಮಾಜ ಕಲ್ಯಾಣ ಇಲಾಖೆದು 39% ಅಚೀವ್ಮೆಂಟ್. ಏನ್ ಮಾಡ್ತೀರಾ ಸಮಾಜ ಕಲ್ಯಾಣ ಸಚಿವರನ್ನ? 39% ಅಚೀವ್ಮೆಂಟ್. ಎಲ್ಲ ದೊಡ್ಡ ಮಾತುಗಳು ಹೇಳ್ತೀರಾ. ಅಂಬೇಡ್ಕರ್, ಸಂವಿಧಾನ ಅಂತ ಹೇಳ್ತೀರಾ. ಆ ಸಂವಿಧಾನ ಅಂತ ಹೇಳುವಂತ ಒಬ್ಬ ಆ ಸಮುದಾಯಕ್ಕೆ ನೀವು
39% ಅಚೀವ್ಮೆಂಟ್ ಕೊಟ್ಟಿದ್ದೀರಲ್ಲ 100ಕ್ಕೆ. ನಿಮ್ ಸರ್ಕಾರಕ್ಕೆ ಏನ್ ಚೀಮಾರಿ ಹಾಕ್ಬೇಕಾ, ಏನ್ ಮಾಡ್ಬೇಕು?